ಈ ದಿನ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರ ಧರ್ಮಪತ್ನಿ ಚಿನ್ನಮ್ಮನವರು ನಿಧನ ಹೊಂದಿರೋದ್ರಿಂದ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲ JDS ಕಾರ್ಯಕರ್ತರು ಮತ್ತು ಮುಖಂಡರುಗಳೆಲ್ಲ ಸೇರಿ ಚಿನ್ನಮ್ಮ ಅವರಿಗೆ ಸಂತಾಪ ಸೂಚನೆಯನ್ನು ಸೂಚಿಸ್ತಾ ಇದ್ದೀವಿ. ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಧರ್ಮಪತ್ನಿ ಚಿನ್ನಮ್ಮ ಅವರು ದಿನಾಂಕ 18/7/2026 ನಿಧನ ಹೊಂದಿರುವುದರ ಮುಖಾಂತರ ಯಳಂದೂರಿನ JDS ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಸಂತಾಪವನ್ನು ಸೂಚಿಸುವುದರ ಮುಖಾಂತರ ಈ ಒಂದು ಮೌನಾಚರಣೆಯನ್ನು ಮಾಡಿದ್ದೀವಿ. ಇದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಮುಂದೆ ನಮ್ಮ ಒಂದು ರಾಜಕಾರಣದಲ್ಲಿಯೂ ಪ್ರಬಲವಾಗಿ ನಡೆಸ್ಕೊಂಡು ಹೋಗಲಿ ಅಂತ ನಾವು ಬಯಸ್ತಾ ಪಾದಗಳಿಗೆ ಅರ್ಪಣೆಗಳನ್ನು ಮಾಡಿಸ್ತಾ ಇದ್ದೀವಿ. ಕುಮಾರಸ್ವಾಮಿ ತಾಯಿಯವರಾದ ಇವತ್ತೊಂದು ದಿವಸ ನಾವು ಅವರ ಕುಮಾರಸ್ವಾಮಿ ಶಿಕ್ಷಕಗಳೆಲ್ಲ ಸೇರಿ ಕಾರ್ಯಕರ್ತಗಳೆಲ್ಲ ಸೇರಿ ನಾವು ನಮ್ಮ ಅಜ್ಜಿಯವರಿಗೆ ನಮ್ಮ ಸಮ್ಮುಖದಿಂದ ಒಂದು ಪುಸ್ತಕವನ್ನು ಅರ್ಪಿಸಿ ನಾವು ಎಲ್ಲ ಯಶಸ್ವಿಗೊಳಿಸಿ ನಮ್ಮ ಯಳಂದೂರು ತಾಲೂಕು ಮುಖ್ಯಸ್ಥರು ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ನಾವು ಒಂದು ಸುಸ್ವಾಗತವನ್ನು ಮಾಡಿ ನಮ್ಮ ಅಜ್ಜಿಗೆ ಸಂತಾಪವನ್ನು ಮಾಡಿ ನಮ್ಮ ಅಜ್ಜಿಗೆ ಒಂದು ಆಶೀರ್ವಾದ ಮಾಡಿ ನಮ್ಮೆಲ್ಲ ಪ್ರಮಾಣವನ್ನು ಸ್ವೀಕರಿಸ್ಕೊಳ್ಳೋಕ್ಕೆ ಬಂದಿದ್ದೀವಿ.